ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೊತೆ ಜೈಲು ಸೇರಿರೋ 5ನೇ ಆರೋಪಿ ನಂದೀಶನ ಕುಟುಂಬ. ಈ ಕುಟುಂಬ ಇರೋ ಸ್ಥಿತಿಯೇ ಎಲ್ಲವನ್ನ ಹೇಳುತ್ತೆ. ಅಸಲಿಗೆ ಆರೋಪಿ ನಂದೀಶ ಮರ್ಯಾದೆಗೆ ಅಂಜಿ ಬದುಕ್ತಿದ್ದಂತೆ. ಮಂಡ್ಯ ತಾಲೂಕಿನ ಚಾಮಲಾಪುರ ಗ್ರಾಮದ ನಿವಾಸಿಯಾಗಿರೋ ನಂದೀಶನ ಕುಟುಂಬಸ್ಥರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಹೊಟ್ಟೆಪಾಡಿಗಾಗಿ 8 ವರ್ಷಗಳ ಹಿಂದೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂದು ಕೇಬಲ್ ಕೆಲಸವನ್ನ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದ ನಂದೀಶ ಈಗ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಜೊತೆ ಬಂಧನವಾಗಿದ್ದು ಇಡೀ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ತುಂಬ ಪ್ರೀತಿ ಇತ್ತು ಸರ್ ಎಲ್ರಿಗೂ. ತುಂಬ ನಾವು ಅವನ್ನ ನಂದೀಶ ಅಂತ ಕರಿತಾನೆ ಇರಲಿಲ್ಲ, ಮಗ ಅಂತಾನೆ ಕರಿತಿದ್ವಿ. ಅಷ್ಟು ಪ್ರೀತಿ ಇತ್ತು ನಮಗೆಲ್ಲ ಅವನ ಮೇಲೆ, ತುಂಬಾ ಪ್ರೀತಿ ಇತ್ತು. ಅವನಂದ್ರೆ ನಮಗೆ ತುಂಬಾ ಇಷ್ಟ. ನಾನಲ್ಲ, ನನ್ನ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಸರ್ ಅವನಂದ್ರೆ. ನೋಡೋಣ ಸರ್ ಏನ್ ಮಾಡೋದು ಅಂತ. ಮೊದಲೇ ಕಡುಕಷ್ಟದ ಜೀವನವನ್ನ ಸಾಗಿಸ್ತಿದ್ದ ನಂದೀಶನ ಕುಟುಂಬವೀಗ ಮನೆ ನಿಭಾಯಿಸೋದು ಹೇಗೆ ಅಂತ ಚಿಂತಿಸೋದಾ? ಮನೆಗೆ ಆಧಾರವಾಗಿದ್ದ ಮಗ ಜೈಲಿಗೆ ಹೋಗಿರೋದ್ರ ಬಗ್ಗೆ ಚಿಂತಿಸೋದಾ? ಈ ತಾಯಿಗೆ ಅಸ್ತಮಾ ಬೇರೆ ಇದೆಯಂತೆ. ಮಗನನ್ನ ನೋಡ್ಬೇಕು ಅಂತ ತಾಯಿ ಭಾಗ್ಯಮ್ಮ ಜೀವ ಕೈಲಿಡ್ಕೊಂಡು ಕಾಯ್ತಿದ್ದಾರೆ. ಆದ್ರೆ ಜೈಲಲ್ಲಿರೋ ನಂದೀಶನ್ನ ನೋಡ್ಕೊಂಡು ಬರೋಣ ಅಂದ್ರೂ ದುಡ್ಡಿಲ್ಲ ಸ್ವಾಮಿ ಅಂತ ಕಣ್ಣೀರಾಕಿದ್ದಾರೆ. ಸರ್ ನಾವಿನ್ನ ಯಾರನ್ನೂ ವಕೀಲರನ್ನ ನೇಮಿಸಿಲ್ಲ. ಮುಂದೆ ಏನಾಗುತ್ತೋ ಫಸ್ಟ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಎಲ್ಲರ ಹತ್ರನೂ ಸಹಾಯ ತಗೊಂಡೆ ಇವಾಗ ನಾವು ಮುಂದುವರಿಬೇಕು. ಈಗ ನಾವು ಓನಾಗಿ ಮುಂದುವರಿತೀವಿ ಅಂದರೆ ನಮಗೆ ತುಂಬ ಕಷ್ಟ ಇದೆ, ಸಹಾಯ ತಗೊಳ್ಳೇಬೇಕು. ತುಂಬ ಕೆಟ್ಟಿದೆ ಸರ್. ಅವನು ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ನಮಗೆ ಇನ್ನು ದುಡಿಯೋರು ಯಾರೂ ಇಲ್ಲ. ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ, ನಮ್ಮ ಅಮ್ಮನೂ ಹುಷಾರಿಲ್ಲ. ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದಮೇಲೆ ಇದ್ದಿದ್ದು ಹಾಸಿಗೆ ಹಿಡ್ದವ್ರು ಅವರು. ತುಂಬ ಅವನ್ನ ಮೀಟ್ ಮಾಡಿಕೊಂಡು ಹೌದು ಬೇರೆಯವರ ಮುಖಾಂತರನೇ ಹೋಗ್ಬೇಕು. ಮಂಡ್ಯದ ನಂದೀಶ್ ಕುಟುಂಬಕ್ಕೆ ಬೆಂಗಳೂರಿಗೆ ಬಂದು ಜೈಲಲ್ಲಿರೋ ಮಗನ ಮುಖ ನೋಡ್ಕೊಂಡು ಹೋಗೋದಕ್ಕೂ ದುಡ್ಡಿಲ್ಲ ಅನ್ನೋದು ಈ ಅಭಿಮಾನದ ಹುಚ್ಚಿನ ಪ್ರತಿರೂಪದ ಹಾಗೆ ಕಾಣಿಸ್ತಿದೆ. ಆ ನಂದೀಶನ್ಗೆ ತನಗ್ ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ದರ್ಶನ್ ಮೇಲಿನ ಹುಚ್ಚು ಅಭಿಮಾನ ಮಾತ್ರ ಕಡಿಮೆ ಆಗಿರ್ಲಿಲ್ವಂತೆ. ದರ್ಶನ್ ತನ್ನ ಜೊತೆ ಈತನನ್ನೂ ಜೈಲು ಸೇರುವಂತೆ ಮಾಡಿದ್ದಾನೆ. ಈತ ಮಗನ ನೋಡೋಕ್ ಹೋಗೋದಕ್ಕೂ ದುಡ್ಡಿಲ್ಲ, ಲಾಯರ್ ನೇಮಿಸೋದಕ್ಕೂ ದುಡ್ಡಿಲ್ಲದೆ ಪರದಾಡ್ತಿರೋ ನಂದೀಶನ ಕುಟುಂಬದ ಸ್ಥಿತಿಗೆ ಈ ದರ್ಶನ್ನೇ ಸಾರಥಿ. ದರ್ಶನ್ ಈ ಕುಟುಂಬಗಳ ಕಣ್ಣೀರಿನ ಸಾರಥಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.